ನಿರ್ದೇಶಕರಾಗಿ ಒಂದ್ಸಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಆ ಜರ್ನಿನೇ ಒಂದ್ ರಾಮಾಯಣ. ಅದ್ರಲ್ಲಿ ಈಗ ರಾಮಾಯಣ ಟ್ರಿಗರ್ ಆಗಿದ್ದು ಯಾವಾಗ ನಿಮ್ಗೆ? ನಂಗೆ ಟೂ ಗುಡ್ ಸ್ಟೋರಿ ಅಂತ ಹೇಳ್ತಾರೆ ಮಾರ್ಟಿನ್ ಸ್ಕಾರ್ಸೆಸಿ ಹೇಳ್ತಾರೆ. ಸೊ ಇದು ಟೂ ಪರ್ಸನಲ್ ಸ್ಟೋರಿ. ಅಂದ್ರೆ ನಾನು ನೋಡಿದ ಕೇಳಿದ ಈ ಕತೆ ಬಂದು ಒಂದ್ ಗ್ರಾಮದ ರಾಮಾಯಣ. ಅಂಡ್ ಹರಿ ಫಿಲ್ಮ್ಸ್ ಅವರು ಫ್ರಮ್ ಡಿಕೇಡ್ಸ್ ನೀವು ಇದೀರಾ ಇಂಡಸ್ಟ್ರಿನಲ್ಲಿ, ಅಂದ್ರೆ ಫ್ರಮ್ ಆಡಿಯೋ ಟು ಮೆನಿ ಅದರ್ ಥಿಂಗ್ಸ್. ಅಂದ್ರೆ ಸಾವಿರಾರು ಸಿನಿಮಾಗಳನ್ನ ಜಡ್ಜ್ ಮಾಡಿದ್ರ, ಅದ್ರ ಬಿಸ್ನೆಸ್ ಅರ್ಥ ಮಾಡ್ಕೊಂಡಿದ್ರ, ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಜಡ್ಜ್ಮೆಂಟ್ ಅಲ್ಲಿ ಸಿನಿಮಾನ ತಗೊಂಬರಕ್ ಆಗ್ತಿದ್ಯಾ ನಿಮ್ಗೆ? ನನಗೆ ಕಾಣ್ತಾ ಇರೋದು ಇದೆಲ್ಲೋ ಡಿಸ್ಕನೆಕ್ಟ್ ಇದೆ. ಅಂದ್ರೆ people should not, at least producers should not think about economics mixing with creativity. Correct. Because these two are two separate things. Probably ಅಲ್ಲೇ ಅನ್ಸುತ್ತಲ್ವಾ collaboration between the producer and director comes. Absolutely. ಒಬ್ರು ಎಕನಾಮಿಕ್ಸ್ ನೋಡ್ಕೊಂಡ್ರೆ ಒಬ್ರು ಕ್ರಿಯೇಟಿವ್ ನೋಡ್ಕೊಳ್ಳೋದು. ಅದೇ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರ್ಬೇಕು. ಆದ್ರೆ ಅದು ಆ ಕ್ಯಾಲ್ಕುಲೇಟೆಡ್ ಕ್ರಿಯೇಟಿವ್ ಬಂದಾಗ ತಲೆ ಹಾಕಿದಾಗ ಹಾಳಾಗೋಗುತ್ತೆ. See, it's an iterative process. ಸಿ ಗ್ರಾಮಾಯಣನ ನೀವು ಜಸ್ಟ್ ಹಿಂಗ್ ನೋಡಿದ್ರೆ ಜಸ್ಟ್ ಕಮರ್ಷಿಯಲ್ ಸಿನಿಮಾ ತರ ಅನ್ಸುತ್ತೆ. ನಿಮ್ಗೆಲ್ಲ ಮೋಸ ಮಾಡಲ್ಲ. ವೈ ದಿಸ್ ಶಾಟ್, ವೈ ದಿಸ್ ಡೈಲಾಗ್, ವೈ ದಿಸ್ ಮ್ಯೂಸಿಕ್, ಕ್ಯಾರೆಕ್ಟರ್ ಈ ತರ ಯಾಕೆ ಅಂತ ಒಂದ್ ಪ್ರಶ್ನೆ ಕೇಳ್ಕೊಂಡು ನೋಡಿದ್ರೆ ನಿಮ್ಗೆ ಈ ಸಿನಿಮಾ ನಿಮಗೆ ಬೇರೆ ಕಿಕ್ ಕೊಡುತ್ತೆ. ಸೊ ಈ ಹೀರೋಸ್ ಸೊಸೈಟಿಗಳಲ್ಲಿ ಎಲ್ಲರೂ ಬಂದ್ ಸಿಟಿಲಿ ಇದ್ದು ಎಲ್ಲರೂ ಬೇರೆ ಬೇರೆ ಜೀವನಗಳು ಮಾಡ್ಕೊಂಡಿದ್ರೆ ವ್ಯವಸಾಯ ಯಾರು ಮಾಡೋದು, ನಾವೇನ್ ತಿನ್ನೋದು? ಎಕ್ಸಾಕ್ಟ್ಲಿ. ಸೊ ಆ ಒಂದು ನಾವೆಲ್ ಥಾಟ್ ಇದೆಯಲ್ಲ, ಆ ಥಾಟ್ ಬಂದ್ಬಿಟ್ಟು ನಮ್ಮನ್ನೇ ಅವತ್ತು ನನ್ನಂತೂ ತುಂಬಾ ಕಾಡ್ತಿತ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ರಾಮಾಯಣ ಸಿನಿಮಾ ತಂಡದಿಂದ ನಿರ್ದೇಶಕರಾಗಿರುವಂತಹ ದೇವನೂರ್ ಚಂದ್ರು ಅವರು ಹಾಗೆ ನಿರ್ಮಾಪಕರಾಗಿರುವಂತಹ ನವೀನ್ ಅವರು ಇದ್ದಾರೆ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹೇಗಿದ್ದೀರಾ? ಗುಡ್, ಸಕ್ಕತ್ತಾಗಿದೆ. ಬೆಂಕಿ ಸಾಂಗ್ ಮೂಲಕ ವೈರಲ್ ಮಾಡಿದಿರಾ, ಸಿನಿಮಾ ರಿಲೀಸ್ ಮಾಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀರಾ. ರಾಮಾಯಣ ಅನ್ನೋ ಟೈಟಲ್ ತುಂಬಾ ಹಿಂದೆನೆ ಕೇಳಿದ್ವಿ. ಸಿನಿಮಾ ಬರುತ್ತೆ, ಲುಕ್ ಅಂಡ್ ಫೀಲ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ತಡ ಆಯ್ತು, ಕೊನೆಗೂ ಬರ್ತಾ ಇದೀರಾ. ಈ ಮಧ್ಯೆ ತಡ ಪ್ರೋಸೆಸ್ ಆದಾಗ ಗಿವ್ ಅಪ್ ಮಾಡ್ಬಿಡ್ಬೇಕು ಅಂತ ಅನ್ಸಿರುತ್ತೆ. ಸಿನಿಮಾ ಸ್ಕ್ವಾಶ್ ಆಗುತ್ತೆ, ಸುಮಾರು ಸಿನಿಮಾಗಳು ಹಾಗೆ ಆಗ್ಬಿಡುತ್ತೆ. ಬಟ್ ಅದೇ ಇಂಟೆನ್ಸಿಟಿಲಿ ಒಂದ್ ಸಿನಿಮಾನ ಅದೇ ತರ ಪ್ಯಾಕೇಜ್ ಮಾಡಿ ತಗೊಂಡ್ಬರೋದಿದೆಯಲ್ಲ, ಇದು ಚಾಲೆಂಜ್. ಬಿಕಾಸ್ ಮೊದಲನೇ ಶಾರ್ಟ್ ಒಂದಷ್ಟು ವರ್ಷದಿಂದ ತೆಗೆದಿರ್ತೀರಾ ಅಂಡ್ ಕೊನೆಗೆ ಕುಂಬಳಕಾಯಿ ಹೊಡಿಬೇಕಾದ್ರೆ ಟೈಮ್ ಲೈನ್ಸೇ ಬೇರೆ ಆಗಿರುತ್ತೆ. ಆ ಚಾಲೆಂಜ್ ನ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಸಿನಿಮಾ ಇಟ್ಕೊಂಡು ರಿಲೀಸ್ ಮಾಡೋದಿಲ್ಲ, ಅದೇ ಗ್ರೇಟ್ ಚಾಲೆಂಜ್. ಫಸ್ಟ್ಲಿ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡ್ಬೇಕು ಸಿನಿಮಾ ರಿಲೀಸ್ ಮಾಡ್ತಾರೆ. ಬಟ್ ಅವತ್ತಿನ ದಿನ ಅನ್ಕೊಂಡ್ ಹಾಗೇನೆ ಸಿನಿಮಾ ತರಕ್ ಆಯ್ತಾ? 100% ಆಗಿದೆ. ನಂಗಾಗಿದೆ. ಯಾಕೆಂದ್ರೆ ಅದು ವಿನಯ್ ಸರ್ ತರದವ್ರು, ನವೀನ್ ಸರ್ ತರದವ್ರು ಸಿಕ್ಕಿದಾರಲ್ಲ, ಸೊ ಆ ಜರ್ನಿ ಚೆನ್ನಾಗಿದೆ. ಅಂದ್ರೆ ಲೇಟ್ ಆಗಿದ್ದು ಅಂದ್ರೆ ನಾವೇನ್ ನಮ್ ಕಡೆಯಿಂದ ಸರ್ ಕೂಡ ಲೇಟ್ ಏನಾಗಿಲ್ಲ ಯಾವ್ದಲ್ಲಿ. ಅಂದ್ರೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಗಳು ಬಂದಿದೆ. ಸೊ ಅಂದ್ರೆ ಇಟ್ಸ್ ಅನ್ ಐಟ್ರೇಟಿವ್ ಪ್ರಾಸೆಸ್. ಆ ಐಟ್ರೇಟಿವ್ ಪ್ರಾಸೆಸ್ ಅಲ್ಲಿ ಚೆನ್ನಾಗಾಯ್ತು ಹೊರತು ಹಾಳಾಗಿಲ್ಲ. ಆ ಒಂದ್ ಖುಷಿ. And I think from previous episode to now completely fresh ಆಗಿ ಶೂಟ್ ಮಾಡಿರೋದು. ಓಕೆ, ಸೊ ಕಂಪ್ಲೀಟ್ಲಿ ರೀಶೂಟ್ ಏನಾ? ಅದ್ರ ಯಾವ್ದು ರಿಟೈನ್ ಇಲ್ಲ, ಒಂದ್ ಶಾಟ್ ಹಳೆ ಪ್ರೊಡ್ಯೂಸರ್ ಇವನ್ ಅದಾದ್ಮೇಲೆ ಕೂಡ ಸ್ಕ್ರಿಪ್ಟ್ ಅಲ್ಲೂ ಕೂಡ ಅಂದ್ರೆ ಅದ್ ಒಂದಷ್ಟು ನೀಟ್ ಏನ್ ಹೇಳ್ತಾರೆ, ಬದಲಾವಣೆ ಅಲ್ಲ, ಕುಸಿರಿ ಕೆಲಸ ಅಂತ ಇರ್ತಾರೆ, ಅದಾಗಿದೆ ನೀಟ್. ಸೊ ಇಟ್ಸ್ ಆಲ್ವೇಸ್ ಬೆಟರ್ಮೆಂಟ್. ಬಟ್ ಕೆಲವೊಂದ್ಸಲಿ ಫಿಲಮ್ಗಳು ಹೋಲ್ಡ್ ಆಗಿ ಪ್ರೊಡಕ್ಷನ್ ಹೌಸ್ ಎಲ್ಲ ಚೇಂಜ್ ಆದಾಗ ಏನಾಗುತ್ತೆ, ಫಿಲಂ ಟೈಟಲ್ ಚೇಂಜ್ ಮಾಡೋದು, ಕಟ್ಫಿಲ್ ಚೇಂಜ್ ಮಾಡೋದು, ಈ ತರದೆಲ್ಲ ಆಗುತ್ತೆ. ಅದೇ ಕತೆಗೆ, ಅದೇ ಕಂಟೆಂಟ್ಗೆ ಕಥೆನೇ ಚೇಂಜ್ ಮಾಡ್ಬಿಡ್ತಾರೆ. ಕಥೆನೇ ಚೇಂಜ್ ಮಾಡ್ಬಿಡ್ತಾರೆ. ಬಟ್ ಈ ಕಥೆನ ಮತ್ತೆ ನಂಬಿ ನೀವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ವಾಟ್ ವಾಸ್ ದ ಸ್ಟಫ್ ಅಂದ್ರೆ ಒಂದಷ್ಟು ಚಾಲೆಂಜಸ್ ಇರುತ್ತೆ ಪ್ರೊಡ್ಯೂಸರ್ ನಲ್ಲಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಎ ಬಿಸ್ನೆಸ್ ನಿಮಗೆ. ಕರೆಕ್ಟ್. ಸೊ ಅಲ್ಲಿ ನೋಡ್ಬೇಕಾದ್ರೆ ಒಂದು ಸಿನಿಮಾನ ಮತ್ತೆ ಅಲ್ಲಿಂದ ರಿಟೈನ್ ತಗೊಂಡು ಅದನ್ನ ಪ್ಲೇಸ್ ಮಾಡ್ಬೇಕು ಅಂದ್ರೆ ಅದರದೇ ಆದಂತಹ ಚಾಲೆಂಜಸ್ ಇರುತ್ತೆ. ಕರೆಕ್ಟ್. ಸೊ ಇದನ್ನ ತಗೋಬೇಕಾದ್ರೆ ರಾಮಾಯಣ ಮೇಲೆ ನಂಬಿಕೆ ಇಡುವಂತಹ ದ 3 ಬೆಸ್ಟ್ ಕ್ವಾಲಿಟೀಸ್, 3 ಟಾಪ್ ಪ್ರಿಯಾರಿಟೀಸ್ ನಿಮ್ಗೆ ಏನ್ ಅನ್ಸಿದ್ವು ಆ ಮೂಮೆಂಟ್ ಅಲ್ಲಿ? ಐ ಥಿಂಕ್ ದ ಫಸ್ಟ್ ಅಂಡ್ ಓನ್ಲಿ ಪ್ರಯಾರಿಟಿ ಫಾರ್ ಅಸ್ ಇಸ್ ದ ಸ್ಟೋರಿ. ಒಂದು ಒಳ್ಳೆ ಇಂಟೆನ್ಷನ್ ವಿತ್ ಒಳ್ಳೆ ಮೆಸೇಜ್, ವಿತ್ ಒಳ್ಳೆ ಎಂಟರ್ಟೈನ್ಮೆಂಟ್, ವಿತ್ ಯಾವುದೇ ಏನಂತಾರೆ ಕಳಮಶ ಇಲ್ಲದೆ ಒಂದು ಸ್ಟೋರಿ. ಆ ಸ್ಟೋರಿನೇ ಇದಕ್ಕೆಲ್ಲದಕ್ಕೂ ಕಾರಣ. ಓಕೆ. ಅಂಡ್ ಆಬ್ವಿಯಸ್ಲಿ ವಿನಯ್ ಸರ್ನ ನಟನೆ ಅಂಡ್ ವಿನಯ್ ಸರ್ದ ಪಾತ್ರ, ಸಿಕ್ಸ್ ಅಂಡ್ ಸೀನಾ ಅನ್ನೋ ಒಂದು ಪಾತ್ರ ಇವ್ರು ನರೇಟ್ ಮಾಡಿದಾಗ ಆ ಕೊಟ್ಟಿರೋ ಒಂದು ಎಂಜಾಯ್ಮೆಂಟು ಅದು ಯಾವಾಗಲೂ ನಮ್ಮ ಪೂರ್ತಿ ಜರ್ನಿನಲ್ಲಿ ಹಂಗೆ ಇತ್ತು. ಈ ಕತೆ ಬಂದು ಒಂದು ಗ್ರಾಮದ ರಾಮಾಯಣ. ನಾನು ಹೇಗೆ ನೋಡ್ತೀನಿ ಅಂದರೆ ಗ್ರಾಮದ ರಾಮಾಯಣ ಅಂತಲೇ ನೋಡೋದು. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ನನಗೆ
ಏನು ಯಾವತ್ತು ಫ್ರಮ್ ದ ಟೈಮ್ ಹಿ ನರೇಟೆಡ್ ಟು ಮೀ ಇವತ್ತವರೆಗೂ ಏನಿರ್ತದೆ ಅಂದರೆ, ನಾವು ಸಿಟಿಗೆ ಬಂದು, ಒಂದು ಹಳ್ಳಿ ಹುಡುಗ ಒಂದು ಸಿಟಿಗೆ ಬಂದು ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ಅವನು ಸ್ವಂತ ಊರಲ್ಲೇ ಅವನ ಕಾಲಲ್ಲೇ ಅವನೇ ನಿಂತು ವ್ಯವಸಾಯ ಮಾಡ್ಕೊಂಡು ರಾಜ ಥರ ಬದುಕ್ಬೋದಾಗಿತ್ತು. ಸೊ ಈ ಹೀರೋಸ್ ಸೊಸೈಟಿಗಳಲ್ಲಿ ಎಲ್ಲರೂ ಬಂದು ಸಿಟಿಲಿದ್ದು ಎಲ್ಲರೂ ಬೇರೆ ಬೇರೆ ಜೀವನಗಳು ಮಾಡ್ಕೊಂಡಿದ್ರೆ ವ್ಯವಸಾಯ ಯಾರು ಮಾಡೋದು, ನಾವೇನ್ ತಿನ್ನೋದು? ಎಕ್ಸಾಕ್ಟ್ಲಿ. ಸೊ ಆ ಒಂದು ನಾವೆಲ್ ಥಾಟ್ ಇದೆಯಲ್ಲ, ಆ ಥಾಟ್ ಬಂದ್ಬಿಟ್ಟು ನಮ್ಮನ್ನೇ ಅವತ್ತು ನನ್ನಂತೂ ತುಂಬಾ ಕಾಡ್ತಿತ್ತು. ಸೊ ಐ ಥಾಟ್ ದಿಸ್ ಇಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್ ಅಂಡ್ ಇದು ಒಳ್ಳೆ ಕತೆ. ಈ ಒಳ್ಳೆ ಕಥೆನ ಮಾಡ್ಕೊಂಡ್ ಬಂದಿರೋದು ಚಂದ್ರು ಅಂಡ್ ಹೀಸ್ ಕ್ರಾಫ್ಟೆಡ್ ದಿಸ್ ಹೋಲ್ ಥಿಂಗ್ ರಿಯಲಿ ವೆಲ್. ಸೊ ಅಲ್ಲಿಂದ ಐ ಥಿಂಕ್ ಚಂದ್ರು ಹ್ಯಾಸ್ ಟೇಕನ್ ಇಟ್ ಓವರ್. ನಿರ್ದೇಶಕರಾಗಿ ಒಂದ್ಸಲಿ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಆ ಜರ್ನಿನೇ ಒಂದು ರಾಮಾಯಣ. ಅದರಲ್ಲಿ ಈ ರಾಮಾಯಣ ಟ್ರಿಗರ್ ಆಗಿದ್ದು ಯಾವಾಗ ನಿಮ್ಗೆ? ತುಂಬಾ ಅಂದ್ರೆ ನಾನ್ ಬರ್ದಿದ್ದು 2ನೇ ಸ್ಕ್ರಿಪ್ಟ್ ಇದು. ಒಂದೊಂದೂವರೆ ಸಾವಿರ ಪೇಜ್ ಬರ್ದಿಟ್ಕೊಂಡಿದ್ದೆ ಅಂತ. ಸೊ ಅದ್ರಲ್ಲಿ ಒಂದು ಭಾಗ ಅಷ್ಟೇ. ಇದೊಂದು 4-5 ವರ್ಷ 2017 ಇಂದ 2013 ಅಂದ್ರೆ 500 rupees ಮೊಬೈಲ್ ಬರುತ್ತಲ್ಲ, ಅಲ್ಲಿಂದ ಫಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಬರೋವರೆಗೂ ಅಂತ ಹೇಳ್ಬೋದು. ಓಕೆ. ಯಾಕೆ ಟ್ರಿಗರಿಂಗ್ ಪಾಯಿಂಟ್ ಅಂದ್ರೆ ಸುಮಾರು ಸ್ಕ್ರಿಪ್ಟ್ಗಳು ಸೆಳೆಯುತ್ತೆ ಒಬ್ಬ ನಿರ್ದೇಶಕನ, ಈ ಸಿನಿಮಾ ಮಾಡ್ಬೇಕು ಅಂತ. ಅಂಡ್ ಮೊದಲ ಸಿನಿಮಾಗಳು ಅವ್ರಿಗೆ ಒಂದು ಸ್ಟ್ಯಾಂಡ್ ಪಾಯಿಂಟ್ ಕೊಡುತ್ತೆ ಇಂಡಸ್ಟ್ರಿನಲ್ಲಿ. ನಾ ಯಾವ ತರ ಸಿನಿಮಾ ಮಾಡ್ತೀನಿ ಅಥವಾ ನನ್ನ ಕ್ವಾಲಿಟಿ ಆಫ್ ಮೇಕಿಂಗ್ ಯಾವುದು ಅನ್ನೋದನ್ನ ಈಸಿಲಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಈ ತರದ ಸಿನಿಮಾ ನಾನು ಮಾಡಬಲ್ಲೆ ಅಂತ ಹೇಳ್ದಂಗಾಗುತ್ತೆ. ಸೊ ಆ ತರದ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ರಾಮಾಯಣನೇ ಆ ಪ್ರಪ್ರಥಮ ಸಿನಿಮಾಗಳಲ್ಲಿ ಬರ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಯಾಕೆ? ನಂಗೆ ನನ್ನ ಯಾವಾಗ್ಲೂ ಟೂ ಗುಡ್ ಸ್ಟೋರಿ ಅಂತ ಹೇಳ್ತಾರೆ, ಮಾರ್ಟಿನ್ ಸ್ಕಾರ್ಸೆಸಿ ಹೇಳ್ತಾರೆ. ಸೊ ಇದು 2 ಪರ್ಸನಲ್ ಸ್ಟೋರಿ ಇದು. ಅಂದ್ರೆ ನಾನು ನೋಡಿದ ಕೇಳಿದ ನನ್ನ ಬಾಲ್ಯದಲ್ಲಿ ನೋಡಿದಂತ. ಸೊ ನಾನು ಪ್ರತಿ ಸರಿ ಊರಿಗೆ ಹೋದಾಗ್ಲೂ ನಾನು ನೋಡಿ ನನ್ಗೇನೇನೋ ಅನುಭವ ಆಗ್ತೈತಲ್ಲ. ಸೊ ಅದನ್ನ ನಾವ್ ಇನ್ನೊಂದು ಊರಿಗೆ ಹೋದಾಗ್ಲೂ ಆತರ ಅನ್ಸ್ತಾ ಓಕೆ ಇದು ವೈನಾಟ್ ಅಂತ ಅನಿಸ್ತು. ಅದಕ್ಕೆ ಹೇಳೋದಕ್ಕೆ ಒಂದು ಏನೋ ಬೇಕಾಗಿತ್ತಲ್ಲ, ಪಾತ್ರ ಬೇಕಾಗಿತ್ತಲ್ಲ, ಅದು 6th Sense ಸೀನ ಪಾತ್ರ. ಸೊ 6th Sense ಸೀನನ ಪಾತ್ರದ ಜರ್ನಿನೇ ಇಡೀ ಸಿನಿಮಾ. ಆದ್ರೆ ಆ ಜರ್ನಿನಲ್ಲಿ ಬರುವ ಎಷ್ಟೊಂದು ಪಾತ್ರಗಳು, ಎಷ್ಟೊಂದು ಘಟನೆಗಳು ಸೇರಿ ರಾಮಾಯಣ. ಸೊ ಇದನ್ನ ನೀವು ಒಂದ್ ಜಾನರ್ಗೆ ಸೇರ್ಸಕ್ಕೆ ಆಗಲ್ಲ. ತುಂಬಾ ಟೈಟ್ಲ್ ಇಡಕ್ ತುಂಬಾ ನಾನು ಬೇರೆ ಏನೇನೋ ಟೈಟ್ಲ್ ಇಟ್ಟಿದ್ದೆ ಸ್ಟಾರ್ಟಿಂಗ್. ಸೊ ಆಕ್ಚುಲಿ ಟೈಟ್ಲ್ ಇಡಕ್ ಅಂತಾನೆ ನಾವು ಒಂದ್ ಮೀಟಿಂಗ್ ಯೋಗರಾಜ್ ಸರ್ ಜೊತೆ ಮಾಡಿದ್ವಿ. ಒಂದ್ ಎಷ್ಟೋ ಗಂಟೆಗಳು ಕಳೆದಿದೀವಿ ಅಲ್ಲಿ. ಅಂದ್ರೆ ಸರ್ ಇದು ಒಂದು ಇದಕ್ ಬೇರೆ ಏನಾದ್ರು ಹಿಂದೆ ಮುಂದೆ ಕೆಳಗೆ ಎಲ್ಲ ಎವ್ರಿಥಿಂಗ್ ಅಷ್ಟೊಂದು ಚರ್ಚೆ ಮಾಡಿದೀವಿ ಬರೀ ಟೈಟ್ಲ್ ಇಡಕ್ಕೇನೆ. ಯಾಕಂದ್ರೆ ರಾಮಾಯಣ ಅನ್ನೋದೊಂದು ವೆರಿ ಪವರ್ಫುಲ್ ವರ್ಡ್. ಅಂದ್ರೆ ಯಾವುದೇ ಒಂದು ಏನ್ ಹೇಳ್ಬೇಕು, ಯಾವುದೇ ಒಂದು ಬಿಟ್ಕೊಡದೆ ಇರೋಂತ ಒಂದು ಪದ ರಾಮಾಯಣ ಅಂದ್ರೆ. ಆ ರಾಮಾಯಣಕ್ಕೆ ಗ್ರಾಮನ ಸೇರಿಸಿ ಒಂದು ಗ್ರಾಮದ ರಾಮಾಯಣ ಅಂತ ಒಂದು ಹೇಳೋದೊಂದು ಟೈಟ್ಲ್ ಇದೆಯಲ್ಲ, ಅದೊಂದು ಇಟ್ಸ್ ಅ ವೆರಿ ಪವರ್ಫುಲ್ ವರ್ಡ್ ನಮ್ಗೆ. ಸೊ ವಿ ವಾಂಟೆಡ್ ಟು ಬಿ ಇನ್ ದ ರೈಟ್ ಬುಕ್ ಆನ್ ದ ರೈಟ್ ಪೇಜ್. ಅದಕ್ಕೋಸ್ಕರ ನಾವು ಸುಮಾರು ಯೋಗರಾಜ್ ಸರ್ ಮೇಲೆ ಬೇಡ ಕಣ, ಕರೆಕ್ಟ್ ಆಗಿದೆ ಕಣ, ಬಿಟ್ಬಿಡ ಇದನ್ನ. ಓ ಹಿಂಗೆ ಸರ್, ಹಿಂಗೆ ಬಿಡಿ ಹಿಂಗೆ ಇದನ್ನಲ್ಲೇ ಫಿಕ್ಸ್ ಆಗಿ. ಸೊ ಅಲ್ಲಿಂದಾನು ಪಾಪ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಸಿನಿಮಾ ಇಂಡಸ್ಟ್ರಿನಲ್ಲೇ ಈ ಪಿಕ್ಚರ್ನ. ಬಿಕಾಸ್ ಹಲವಾರು ಪಾತ್ರಗಳನ್ನ ಇವ್ರು ಬರ್ದಿದ್ದಾರೆ. ಚಂದ್ರು ಬರ್ದಿರೋದು ಸುಮಾರು ಕ್ಯಾರೆಕ್ಟರ್ಗಳಿದೆ ಈ ಸಿನಿಮಾನಲ್ಲಿ ಅಂಡ್ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ಸ್. ಅಂದ್ರೆ ಗೋಪಾಲ್ ದೇಶಪಾಂಡೆ ಸರ್ ಆಗ್ಬೋದು, ಅರುಣ್ ಸಾಗರ್ ಸರ್ ಆಗ್ಬೋದು, ಅಚ್ಯುತಣ್ಣ ಇರ್ಬೋದು, ಪಲಾ ರಾಜವಾಡಿ ಸರ್, ಜಾಂಗೀರಣ್ಣ ಮ್ಯಾಮ್, ಸೀತಾ ತೊಳಿಕೋಟೆ. ಸೊ ಈ ತರ ಹಲವಾರು ಕ್ಯಾರೆಕ್ಟರ್ಗಳಿದಾವೆ ಅಂಡ್ ಈಚ್ ಒನ್ ಹ್ಯಾವ್ ಪ್ಲೇಡ್ ದೇರ್ ಪಾರ್ಟ್ ಸೋ ವೆಲ್. ಅಂದ್ರೆ ವಿನಯ್ ಸರ್ ಹೇಳ್ಬೇಕಂದ್ರೆ ಇಸ್ ಪ್ರಾಬಬ್ಲಿ ವಿನಯ್ ಸರ್ಸ್ ಬೆಸ್ಟ್ ಟಿಲ್ ಡೇಟ್ ಅಪ್ ಟು ನೌ. ಸೊ ಆತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ವಹಿಸ್ವಿ ಅಂಡ್ ನಮ್ಗೆ ಖುಷಿ ಆಗುತ್ತೆ. ಸಿ ಎಂಡ್ ಆಫ್ ದ ಡೇ ಆಸ್ ಅ ಫಿಲ್ಮ್ ಮೇಕರ್ಸ್ ವಿ ಆರ್ ದ ಫಸ್ಟ್ ಆಡಿಯನ್ಸ್ ಅಂಡ್ ನಮ್ಗೆ ಚೆನ್ನಾಗಿತ್ತು ಅಂದ್ರೆ ಡೆಫಿನೆಟ್ ಆಗಿ. ಈಗ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ನಿಮ್ಗೆ ಚಂದ್ರು ಅವ್ರ ಕತೆ ಹೇಳಿದ ದಿನದಿಂದ ಇವತ್ತು ಒಂದು ತೆರೆ ಮೇಲೆ ನೋಡ್ಬೇಕಾದ್ರೆ ಕೆಲವೊಂದು ಸಿನಿಮಾಗಳು ಹೇಳೋದಕ್ಕಿಂತ ಕಂಪ್ರೆಸ್ ಆಗಿರ್ತವೆ, ಕೆಲವೊಂದು ಸಿನಿಮಾಗಳು ಹೇಳೋದಕ್ಕಿಂತ ಅಪ್ಲಿಫ್ಟ್ ಆಗಿರ್ತವೆ. ನಿಮ್ಗೆ ಯಾವ ತರ ಅನ್ಸುತ್ತೆ? ಐ ಥಿಂಕ್ ಅವ್ರು ಏನ್ ಹೇಳಿದ್ರು ಅದು ಸ್ಕ್ರೀನ್ ಅಲ್ಲಿ ಇದೆ ಅಂಡ್ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಅದಕ್ಕೆ ಸಿ ವೆನ್ ದೇ ಆರ್ ನರೇಟಿಂಗ್ ಅ ಸ್ಕ್ರಿಪ್ಟ್ ದೇ ಡೋಂಟ್ ಟಾಕ್ ಅಬೌಟ್
ಸೌಂಡ್ ಡಿಸೈನ್. ದೇ ಡೋಂಟ್ ಟಾಕ್ ಅಬೌಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ದೇ ಡೋಂಟ್ ಟಾಕ್ ಅಬೌಟ್ ಈ ಹಾಡ್ ಈ ತರ ಬರುತ್ತೆ ಸರ್ ಅದೆಲ್ಲ ಏನಿಲ್ಲ. ಬಟ್ ಇದರಲ್ಲಿ ಐ ಥಿಂಕ್ 50% ಜಂಪ್ ಇಸ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್. ಪೂರ್ಣ ಸರ್ ಇಸ್ ಡನ್ ಅಮೇಸಿಂಗ್ಲಿ ವೆಲ್. ನಾಟ್ ಓನ್ಲಿ ಸಾಂಗ್ಸ್, ಇವಾಗ ಸಾಂಗ್ಸ್ ಬೆಂಕಿ ಸಾಂಗ್ ಎಷ್ಟು ವೈರಲ್ ಹಿಟ್ ಆಗಿದೆಯೋ, ಎವ್ರಿ ಸಾಂಗ್ ಇಸ್ ಡಿಫ್ರೆಂಟ್. ನೀವು ನೋಡ್ತಾ ಇದ್ದ ತಡಕ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾಂಗ್. ಮೊನ್ನೆ ರಿಲೀಸ್ ಮಾಡಿದ್ದು ಕುಸುಮ ಸಾಂಗ್ ಆಗಲಿ ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಟ್ರ್ಯಾಕ್. ನಾವು ಶತಮಾನ ಅಂದಾಗ ಅದು ಕಂಪ್ಲೀಟ್ಲಿ ಒಂಥರ ರೆವಲ್ಯೂಷನರಿ ಸಾಂಗ್ ತರ ಅದು. ಸೊ ಆತರ ಎವ್ರಿ ಒನ್ ಅಂಡ್ ಸೋಲ್ ಆಫ್ ರಾಮಾಯಣ ಕಂಪ್ಲೀಟ್ ಇಟ್ ವಿಲ್ ಟೇಕ್ ಯು ಬ್ಯಾಕ್ ಟು ಸಬ್ಕಾನ್ಶಿಯಸ್ಲಿ ನಿಮ್ಮನ್ನ ಬೇರೆನೆ ಒಂದು ಕರ್ಕೊಂಡು ಹೋಗುತ್ತಲ್ಲ. ಪೀಪಲ್ ಹೂ ಆರ್ ಕಮ್ ಫ್ರಮ್ ದ ವಿಲೇಜಸ್, ಅವ್ರಿಗೆ ಆ ನೇಟಿವಿಟಿ ಕನೆಕ್ಟ್ ಕೊಡುತ್ತೆ. ಸೊ ಈ ತರ ಎಲ್ಲ ಇದ್ದಾಗ ನಥಿಂಗ್ ವಾಸ್ ಫೋರ್ಸ್ಡ್ ಇನ್ ಟು ದ ಸ್ಕ್ರಿಪ್ಟ್. ಇಲ್ಲೊಂದು ಡಾನ್ಸ್ ನಂಬರ್ ಇಡೋಣ ಅಥವಾ ಇಲ್ಲೊಂದು ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಇಡೋಣ, ಆ ಥರ ಎಲ್ಲ ಏನೂ ಇಲ್ಲ. ಕತೆಗೆ ಏನ್ ಬೇಕೋ ಅದು ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ದಟ್ ವೇ ವಿ ಫೆಲ್ಟ್ ಇಟ್ ರಿಯಲಿ ನೈಸ್. ವಿ ವಾಚ್ ದ ಪ್ರಿಂಟ್ ಲಾಸ್ಟ್ ವೀಕ್ and we were happy with that. ನಾವಿಬ್ರೆ ಆಕ್ಚುಲಿ ಸರ್ ಹಿಂದೆ ಕೂತಿದ್ರು ಡಿಟಿಎಸ್ ಸ್ಟುಡಿಯೋದಲ್ಲಿ, ನಾನು ಮುಂದೆ ಕೂತ್ಕೊಂಡು ನೋಡಿದೆ, ನಿಜವಾಗ್ಲೂ ಖುಷಿ, ಹ್ಯಾಪಿ. ಈ ತರದ ನೇಟಿವ್ ರೂಟೆಡ್ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಆ ಟೈಮ್ ಲೈನ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ 2007ರಿಂದ 2014 ಅಲ್ವಾ? ಸೊ ಆ ಟೈಮ್ ಲೈನ್ ಅಲ್ಲಿ ನಡೆಯೋದು, ಅಥವಾ ಅಲ್ಲಿನ ಆ ಗ್ರಾಮದ ಒಂದು ಬೆಳವಣಿಗೆ ಅವತ್ತಿನ ದಿನಕ್ಕೆ ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಅಂದ್ರೆ ಇವತ್ತಿನ ದಿನಕ್ಕೆ ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದೆ. ಹಾಗೆ ಶೂಟ್ ಮಾಡುವಾಗ್ಲೇ ತುಂಬಾ ಚಾಲೆಂಜಸ್ ಇತ್ತು. ತುಂಬಾ ಚಾಲೆಂಜಸ್ ಇದೆ, ಸಕ್ಕ ಚಾಲೆಂಜ್ ಅದು. ನನಗಂತೂ ಒಂದು ಆ ಚಾಲೆಂಜ್ ಚೆನ್ನಾಗಿ ನಿಭಾಯಿಸ್ಬಿಟ್ರೆ ಆ ಸಿನಿಮಾ ಕೊಡೋ ಫೀಲೇ ಬೇರೆ. ಆ 2.5 ಗಂಟೆ ನಾವೆಲ್ಲೋ ನಮ್ 15 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟು ಆ ಸಿನಿಮಾ ನೋಡ್ದಂಗೆ ಅನ್ಸುತ್ತಲ್ಲ, ಅಲ್ಲೇ ಅರ್ಧ ಸಿನಿಮಾ ಗೆದ್ಬಿಡುತ್ತೆ. ಆ ಕತೆ ಮತ್ತೆ ಆ ಸಬ್ಸ್ಟೆನ್ಸ್, ಅಂದ್ರೆ ಆ ಜಾಗ ಮತ್ತು ಅವರ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಬಿಟ್ರೆ, ಅದನ್ನ ಕಟ್ಟಿದ ರೀತಿ ಹೇಗೆ, ಅದು ಯಾಕೆ ಆ ಟೈಮ್ ಲೈನ್ ಅಲ್ಲೇ ಬೇಕು ಅಂತ ಅನಿಸ್ತು ನಿಮ್ಗೆ? ಆಕ್ಚುಲಿ ಚಂದ್ರು ಹೇಳಿದ್ರು ಲಾಸ್ಟ್ ಟೈಮ್, ಆ ಟೈಮ್ ಲೈನ್ ಅಲ್ಲಿ ಆಕ್ಚುಲ್ ಬೂಮ್ ಬಂತು. ಅಂದ್ರೆ ಏನ್ ಗೊತ್ತಾ, ಆ ಟೈಮ್ ಲೈನ್ ಅಲ್ಲಿ CDMA ಟು ಫಸ್ಟ್ ಆಂಡ್ರಾಯ್ಡ್ ಫೋನ್, ಆ ಟೈಮ್ ಅಲ್ಲಿ ಹೈಯೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಆಲ್ Tier 2 Tier 3 ಸಿಟೀಸ್ ನಡೀತಾವಾಗ. ಈ ಕತೆಗೂ ಅದಕ್ಕೆ ಸಂಬಂಧ ಇದೆಯಾ? ಇದೆ, ತುಂಬಾ ಆಳವಾದ ಕನೆಕ್ಷನ್ ಇದೆ. ಅಂದ್ರೆ ಗ್ರಾಮಾಯಣನ ನೀವು ಜಸ್ಟ್ ಹಿಂಗ್ ನೋಡಿದ್ರೆ ಜಸ್ಟ್ ಕಮರ್ಷಿಯಲ್ ಸಿನಿಮಾ ತರ ಅನ್ಸುತ್ತೆ, ನಿಮ್ಗೆಲ್ಲ ಮೋಸ ಮಾಡಲ್ಲ. ವೈ ದಿಸ್ ಶಾಟ್, ವೈ ದಿಸ್ ಡೈಲಾಗ್, ವೈ ದಿಸ್ ಕ್ಯಾರೆಕ್ಟರ್, ಈ ತರ ಯಾಕೆ ಅಂತ ಒಂದ್ ಪ್ರಶ್ನೆ ಕೇಳ್ಕೊಂಡು ನೋಡಿದ್ರೆ ನಿಮ್ಗೆ ಈ ಸಿನಿಮಾ ನಿಮ್ಗೆ ಬೇರೆ ಕಿಕ್ ಕೊಡುತ್ತೆ. ಸೊ ಅಂಡ್ ಎಲ್ಲದಕ್ಕೂ ಇದೆ. ಅಂದ್ ಒಂದ್ ಕ್ಯಾರೆಕ್ಟರ್ದು ಆಯಾ ಶೇಡ್ಗಳಿದೆಯಲ್ಲ, ಆಯಾ ಶೇಡು ಆಯಾ ಟೈಮ್ ಲೈನ್ಗೆ ಹೊಂದಿದ್ದು. ಸೊ ಆತರ ತುಂಬಾ ಲೇಯರ್ಸ್ ಇದಾವೆ ಈ ಸಿನಿಮಾನಲ್ಲಿ. ಓಕೆ. ಅಂಡ್ ಹರಿ ಫಿಲ್ಮ್ಸ್ ಅವರು ಫ್ರಮ್ ಡಿಕೇಡ್ಸ್ ನೀವು ಇದೀರಾ ಇಂಡಸ್ಟ್ರಿನಲ್ಲಿ, ಅಂದ್ರೆ ಫ್ರಮ್ ಆಡಿಯೋ ಟು ಮೆನಿ ಅದರ್ ಥಿಂಗ್ಸ್. ಅಂದ್ರೆ ಒಂದು ಸಿನಿಮಾನ ಪ್ರಾಬ್ಲಮ್ ಒಂದು ಸಿನಿಮಾ ಅಲ್ಲ, ಅಂದ್ರೆ ಸಾವಿರಾರು ಸಿನಿಮಾಗಳನ್ನ ಜಡ್ಜ್ ಮಾಡಿದ್ರ, ಅದ್ರ ಬಿಸ್ನೆಸ್ ಅರ್ಥ ಮಾಡ್ಕೊಂಡಿದ್ರ, ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರುತ್ತೆ. ನೀವೇ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಅದು ಅಷ್ಟೇ ಅಲೈನ್ಮೆಂಟ್ ಅಲ್ಲಿ, ಆ ಜಡ್ಜ್ಮೆಂಟ್ ಅಲ್ಲಿ ಸಿನಿಮಾನ ತಗೊಂಬರಕ್ ಆಗ್ತಿದ್ಯಾ ನಿಮ್ಗೆ? ಬಿಕಾಸ್ ಅವತ್ತಿನ ಟೈಮ್ ಲೈನ್ಸ್ ಬೇರೆ, ಅವತ್ತು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಅಂದ್ರೆ ಸಿನಿಮಾಗಳು ಇನ್ ಆಲ್ ದಿ ವೇಸ್, ಅಂದ್ರೆ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಮೇ ಬಿ ಇನ್ ಥಿಯೇಟ್ರಿಕಲಿ, ಮೇ ಬಿ ಆಫ್ಟರ್ ದಟ್ ಪೋಸ್ಟ್ ರಿಲೀಸ್ ಎಲ್ಲಾನು ಚೆನ್ನಾಗಿ ವರ್ಕ್ ಆಗ್ತಿತ್ತು. ಇವತ್ತಿನ ದಿನ ಇಟ್ ಇಸ್ ಕ್ಲಿಯರ್ ಕಟ್ಲಿ ಒಂಚೂರು ಶೇಕಿ ಇದೆ, ಅಂದ್ರೆ ಯಾವ್ದು ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತಾರೆ. ಆಕ್ಚುಲಿ ಏನ್ ಗೊತ್ತಾ, ನಾನ್ ಇದನ್ನ ನನ್ನ ಬಾಲ್ಯದಿಂದ ನೋಡ್ಕೊಂಡ್ ಬರ್ತಿದ್ದೀನಿ. ಬೆಂಗಳೂರು ಅನ್ನೋ ಒಂದು ಮೆಟ್ರೋಪಾಲಿಟನ್ ಸಿಟಿ ಇವತ್ತಿಂದಲ್ಲ, ನಾನ್ ಚಿಕ್ಕ ವಯಸ್ಸಿಂದ ಬೆಂಗಳೂರು ಮೆಟ್ರೋಪಾಲಿಟನ್. ಇಲ್ಲಿ ಎವ್ರಿ ಭಾಷೆಯವ್ರು ಮಾತಾಡೋ ಜನ ವಾಸ ಮಾಡ್ತಾನೆ ಇದ್ರು, ಅವಾಗ್ಲಿಂದ ಇವಾಗವರೆಗೂ ಅದೇ ತರನೇ ಆಗಿದೆ. ಅಂಡ್ ಇಲ್ಲಿ ಏನಂದ್ರೆ ಸಿನಿಮಾ ಒಂದು ಮಾತ್ರ ಎಂಟರ್ಟೈನ್ಮೆಂಟ್ ಅಲ್ಲ, ಹಲವಾರು ಎಂಟರ್ಟೈನ್ಮೆಂಟ್ಸ್ಗಳಿದ್ದಾವೆ. ಅದರಿಂದ ಮಧ್ಯ ಒಂದು ಪ್ರೇಕ್ಷಕ ಅವನ ಸಮಯ, ಅವನು ಹಾರ್ಡ್ ವರ್ಕ್, ದುಡ್ಡು, ಇದು ಎರಡನ್ನು ಕ್ಲಬ್ ಮಾಡಿ ನಿನಗೋಸ್ಕರ ಡೆಡಿಕೇಟ್ ಮಾಡ್ತಾನೆ ಅಂದ್ರೆ ಅದಕ್ಕಿರೋ ರೆಸ್ಪಾನ್ಸಿಬಿಲಿಟಿ 10x. ಇವಾಗ ಎಕ್ಸಾಂಪಲ್, ಆಂಧ್ರದಲ್ಲಿ ಒಂದು ಕಲ್ಚರ್, ಅಂದ್ರೆ ಅವ್ರಿಗೆ ಯಾವುದೇ ಪಬ್ಗಳಿರಲಿಲ್ಲ, ಯಾವುದೇ ಹೋಟೆಲ್ಗಳಿರಲಿಲ್ಲ, ಆ ಥರ ಅಲ್ಲ. ಅವರು ದೇ ಡೆವಲಪ್ ದಿಸ್ ಕಲ್ಚರ್ ಆಫ್ ಗೋಯಿಂಗ್ ಆ್ಯಂಡ್ ವಾಚಿಂಗ್ ಮೂವಿ ಎವ್ರಿ ಫ್ರೈಡೇ. ಇಲ್ಲಿ ಆ ಕಲ್ಚರ್ ಇರ್ಲಿಲ್ಲ, ಚಿಕ್ಕ ವಯಸ್ಸಿಂದಾನು ಆ ಕಲ್ಚರ್ ಇಲ್ಲ. ಅಂಡ್ ಪ್ರಾಬಬ್ಲಿ ವಿತ್ ಕನ್ಸಿಸ್ಟೆನ್ಸಿ ಆಫ್ ಗುಡ್ ಫಿಲ್ಮ್ಸ್ ಮಲಯಾಳಂ ಅವರು ಕಲ್ಚರ್ ತಂದ್ರಲ್ವಾ? ಮುಂಚೆ ಅವ್ರದ್ದು ಇರ್ಲಿಲ್ಲ. ಫಿಲ್ಮ್ ಇಂಡಸ್ಟ್ರಿನೇ ಪಾಪ ಅವ್ರದ್ದು ತುಂಬಾ ಚಿಕ್ಕದು. ಅವರು ಕಂಟೆಂಟ್, ಒಳ್ಳೆ ಕಂಟೆಂಟ್ ಕೊಡ್ತಾ 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 ಆ ಇಂಡಸ್ಟ್ರಿನ ಬಿಲ್ಡ್ ಮಾಡಿದ್ರು.
ಇಲ್ಲಿ ಕಲ್ಚರ್ ಕಂಪ್ಲೀಟ್ಲಿ ತೆಲುಗುನಲ್ಲಿ ಕಂಪ್ಲೀಟ್ಲಿ ಕಲ್ಚರೇ ಹಂಗೆ ಆಯ್ತು. ಯಾಕಂದ್ರೆ ನೀವು ಹೈದರಾಬಾದ್ ಡೆವಲಪ್ ಆಗಿರೋದು ಈ ಲಾಸ್ಟ್ 20-25 ಇಯರ್ಸ್ ಅಲ್ಲೇ. ಅದಕ್ಕೆ ಮುಂಚೆ ಏನಿತ್ತು, ಹೈದರಾಬಾದೇ ಇರ್ಲಿಲ್ಲ. ದೇ ವರ್ ಆಲ್ ಬೇಸ್ಡ್ ಔಟ್ ಆಫ್ ಚೆನ್ನೈ. ಸೊ ಆ ಒಂದು ಕಾರಣದಿಂದ ದೇ ಹ್ಯಾಡ್ ಓನ್ಲಿ ಒನ್ ಕಲ್ಚರ್ ಆಫ್ ಎಂಟರ್ಟೈನ್ಮೆಂಟ್ ಇಸ್ ಸಿನಿಮಾ. ಬೀಯಿಂಗ್ ಎ ಡೈರೆಕ್ಟರ್ ನಿಮ್ಗೂ ಆ ಪ್ರೆಷರ್ ಇದೆಯಾ? ಅಂದ್ರೆ ವರ್ಷಗಳ ಕಟ್ಲೆ ಅದಕ್ಕೋಸ್ಕರ ತಾಲೀಮ್ ನಡೆಸಿರ್ತೀರಾ, ಬರ್ದಿರ್ತೀರಾ, ಸುಮಾರು ಪುಟಗಳನ್ನು ಬರ್ದಿರ್ತೀರಾ, ಎಲ್ಲವನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಂದಾಗ ಇವತ್ತಿನ ದಿನ ಚಾಲೆಂಜ್ ಹೇಗಿದೆ ಅಂದ್ರೆ ಈ ವರ್ಷದಲ್ಲಿ ಒಂದು ಮೇಜರ್ ಹಿಟ್ಟೇ ಇಲ್ಲ. ಈಗಾಗಲೇ ನಾವು ಅರ್ಧ ವರ್ಷ ಕಳೆದು ಬಿಟ್ಟಿದೀವಿ. ಈಗ ಪ್ರಾಬ್ಲಮ್ ಗ್ರಾಮಾಯಣ ಬಂದ್ರೆ ಗ್ರಾಮಾಯಣದಿಂದ ಮೊದಲನೇ ಮೇಜರ್ ಹಿಟ್ ಆಗ್ಬೋದು. ಸೊ ಈ ತರದ ಪ್ರೆಷರ್ಗಳು ಒಬ್ಬ ನಿರ್ದೇಶಕನಿಗೆ ಕ್ರಿಯೇಟಿವ್ ಫ್ರೀಡಮ್ ನ ಕಡಿಮೆ ಮಾಡತ್ತಾ, ಇಲ್ಲ ಅಂತಂದ್ರೆ ಇಲ್ಲ ಬೌನ್ಸ್ ಬ್ಯಾಕ್ ಆಗ್ಬೇಕು, ನಾನು ಇರೋದ್ರಲ್ಲಿ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು ಅನ್ನೋ ಜಾಸ್ತಿ ಮಾಡತ್ತಾ? ಸೂಪರ್ ಕ್ವಶನ್ ಇದೆ. ಏನ್ ಗೊತ್ತಾ, ನಂಗೆ ಗ್ರಾಮಾಯಣ ಬರ್ದಿದ್ದು ನನ್ನ ತಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನಾನು ಅದ್ದೂರಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲೆಲ್ಲ ಮಳೆಯಲ್ಲಿ ಜೊತೆಲಿ ಅದ್ದೂರಿ ಅಂದ್ರೆ ಬರೀ ಲವ್ ಸ್ಟೋರಿ ಇಲ್ಲ ದುನಿಯಾ ತರದ್ದು ರೌಡಿಸಮ್ ಸ್ಟೋರಿ. ನಂಗೆ ಅದು ಬೇಡ, ನಾ ಹಳ್ಳಿ ಸಿನಿಮಾ ಮಾಡ್ಬೇಕು, ಹಳ್ಳಿ ಸ್ಕ್ರಿಪ್ಟ್ ಅಲ್ಲಿಂದ ಯೋಚನೆ ಮಾಡ್ಕೊಂಬರ್ದು. ನಾನು ಗ್ರಾಮಾಯಣ ಅಲ್ಲೇ 1,100 ಪೇಜ್ ಬರ್ಕೊಂಡು ಇಟ್ಕೊಂಡಿದ್ದೆನು. ಸೊ ಅಲ್ಲಿಂದನೇ ಯೋಚನೆ ಮಾಡ್ತಾ ಬರ್ತಿದ್ದೆ. ಅಂದ್ರೆ ನಾನು ಆ ಪ್ರೆಷರ್ ತಲೆನೇ ಹಾಕಲ್ಲ, ಅದು ಆಗಲ್ಲ. ಅದು ನಮ್ಗೆ ಲೆಕ್ಕಾಚಾರ ಅಂತೂ ನಂಗೆ ಲೆಕ್ಕಾಚಾರನೇ ವರ್ಕ್ ನಂಗೆ ಬರಲ್ಲ ತಲೆಗೆ. ನಂಗೆ ಬಂದ್ರೆ ನಾನು ಕರೆಕ್ಟ್ ಆಗ್ತೀನಿ, ಕರೆಕ್ಟ್. ನಂಗೆ ಬರಲ್ಲ ಅದು. ನಾನು ಅದನ್ನ ಪ್ರೆಷರ್ ಆಗಿ ತೊಗೊಳಲ್ಲ, ಪ್ಲೆಜರ್ ಆಗಿ ತೊಗೊಳ್ತೀನಿ. ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಸ್ಕ್ರಿಪ್ಟ್ ಬರೆಯುವಾಗ. ನನಗೆ ಕೊಟ್ಟ ಖುಷಿ ಕೇಳೋರಿಗೆ ಕೊಡುತ್ತಾ ಅಂತ ಅದ್ ನೋಡ್ತೀನಿ ಅಷ್ಟೇ. ಅದ್ ಬಿಟ್ರೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸಿಂಪಲ್. ಎಲ್ಲಾರು ನಾವು ಒಂದು ಸಿನಿಮಾ ಯಾವ್ದೋ ಒಂದು ಪ್ರಾಜೆಕ್ಟ್ ಆದ್ರೆ, ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಆದ್ರೆ, ಅದೊಂದು ಸೈಟ್ ಅಥವಾ ಯಾವ್ದೋ ಒಂದು ಡೆವಲಪಿಂಗ್ ಏನೋ ಒಂದು ಕಣ್ಣಿಗೆ ಕಾಣಿಸುತ್ತೆ ಅದು. ಸ್ಕ್ರಿಪ್ಟ್ ನಾನ್ ಬರ್ದಿರೋ ಸ್ಕ್ರಿಪ್ಟ್ ನಾನ್ ನಿಮಗೆ ರೀಡಿಂಗ್ ಕೊಟ್ರೆ ನಿಮಗೂ ಆ ಸ್ಕ್ರಿಪ್ಟ್ ನನ್ನಷ್ಟೇ ಕಲ್ಪನೆ ಮಾಡ್ಕೊಳ್ಳೋ ಅಷ್ಟೇ ಶಕ್ತಿ ಇದ್ರೆ ಖುಷಿ ಕೊಡುತ್ತೆ. ಅಂಡ್ ಅದಷ್ಟೇ ಸರಳವಾಗಿರ್ಬೇಕು. ಹಂಗಂತ ಹೇಳ್ಬಿಟ್ಟು ಎದುರುಗಡೆ ಇರ್ಬೇಕು ಅಷ್ಟೇ ದಡ್ಡ ನೋ. ಈಗ ಥಿಯೇಟರ್ ಅಲ್ಲಿ ಎಲ್ಲಾ ತರದ ಜನ ಇರ್ತಾರಲ್ಲ, ಎಲ್ಲರಿಗೂ ಅದು ಅರ್ಥ ಆಗ್ಬೇಕು ಅಲ್ವಾ? ಸೊ ಆ ವಿಚಾರದಲ್ಲಿ ಒಂದ್ ಸ್ಕ್ರಿಪ್ಟೇಗೆ ಕಾಣದೇ ಇರೋ ಒಂದು ಕಲ್ಪನೆಗೆ ಇಷ್ಟು ಕೋಟಿ ದುಡ್ಡು ಆಗ್ತದೆ ಅಂದ್ರೆ ಆ ಸ್ಕ್ರಿಪ್ಟಿಗೆ ಎಷ್ಟು ವರ್ಕ್ ಮಾಡ್ಬೇಕು. ನಾವ್ ಅದನ್ನೆಲ್ಲ ಪ್ರೆಷರ್ ಆಗಿ ತಗೊಂಡ್ರೆ ವರ್ಕೇ ಆಗಲ್ಲ. ಪ್ಲೆಷರ್ ಆಗಿ ತಗೊಂಡಾಗ ನನಗೆ ಕೊಟ್ಟ ಖುಷಿ ನಿಮಗೂ ಕೊಡುತ್ತೆ. ಸಿಂಪಲ್. ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಒಂದು ರಿಸರ್ಚ್ ಆಗಲಿ, ಒಂದು ಲೆವೆಲ್ ಆಫ್ ಹೋಮ್ ವರ್ಕ್ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ಚಂದ್ರು ಹೇಳಿದಾಗ ಇನ್ಫ್ಯಾಕ್ಟ್ ಒಂದು ಪೋಸ್ ಮಾಡಿ ತೋರಿಸ್ತಾರೆ, ಹೀರೋಯಿನ್ ಡಾನ್ಸ್ ಮಾಡುವಾಗ ಯಾವ ಪೋಸ್ ಮಾಡ್ಬೇಕು ಅಂತ. ನಾನು ಹೇಳ್ತಾರೆ ನರೇಷನ್ ಟೈಮಲ್ಲಿ. ಅಂಡ್ ನಾನು ಇನ್ನೊಂದು ಇದರಲ್ಲೂ ಹೇಳಿದ್ದೆ, ಒಂದು ಕಾಸ್ಟ್ಯೂಮ್ದು ರಿಂಕಲ್ ಲೆವೆಲ್ ವರ್ಗು ಹೇಳಿದ್ದ ಕತೆ ಹೇಳುವಾಗ. ಸೊ ಒಂದ್ಸತಿ ಕತೆ ಹೇಳಿದ್ರೆ ನಮ್ಮಂತವ್ರಿಗೆ ಅಟ್ಲೀಸ್ಟ್ ಅದು ಇಟ್ ವಿಲ್ ಬಿ ಎನ್ಗ್ರೇವ್ಡ್. ಅಂಡ್ ಐ ಕೀಪ್ ಫಾಲೋಯಿಂಗ್ ಬ್ಯಾಕ್ ಆನ್ ವಾಟ್ ಹಿ ಟೋಲ್ಡ್ ಮಿ ಓನ್ಲಿ. ವಾಟ್ ಮೈ ಥಿಂಗ್ ಇಸ್, ಅವ್ರು ಏನ್ ಕತೆ ಹೇಳಿದ್ರು ಆ ಕತೆ ತೆರೆ ಮೇಲೆ ಕಾಣ್ಬೇಕು ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಇಡೀ ತಂಡದ ಅದು ಒಂದೇ ಉದ್ದೇಶ. ಅಂಡ್ ಆ ವಿಷನ್, ಆ ಸ್ಟೋರಿ ಕೊಡೋ ಕಿಕ್ಕು ಫೈನಲ್ ಎಂಡ್ ಆಫ್ ದ ಡೇ ಸ್ಕ್ರೀನ್ ಅಲ್ಲಿ ಇದೆಯಾ, ಅದಕ್ಕೆ ಏನೇನ್ ಬೇಕೋ ಎಲ್ಲ ಹಾಕಿ. ಸೊ ದಟ್ ವೇ ಇಟ್ಸ್ ಅ ಕ್ರಿಯೇಟಿವ್ ಪ್ರೊಸೆಸ್ ಅಂಡ್ ವೆರಿ ಐಟ್ರೇಟಿವ್ ಪ್ರೊಸೆಸ್. ಬಟ್ ಇದೆಲ್ಲೋ ನನಗೆ ಕಾಣ್ತಾ ಇರೋದು, ಇದೆಲ್ಲೋ ಡಿಸ್ಕನೆಕ್ಟ್ ಇದೆ. ಅಂದ್ರೆ ಪೀಪಲ್ ಶುಡ್ ನಾಟ್, ಅಟ್ಲೀಸ್ಟ್ ಪ್ರೊಡ್ಯೂಸರ್ ಶುಡ್ ನಾಟ್ ಥಿಂಕ್ ಅಬೌಟ್ ಇಕನಾಮಿಕ್ಸ್ ಮಿಕ್ಸಿಂಗ್ ವಿತ್ ಕ್ರಿಯೇಟಿವಿಟಿ, ಬಿಕಾಸ್ ದೀಸ್ ಟೂ ಆರ್ ಟೂ ಸೆಪರೇಟ್ ಥಿಂಗ್ಸ್. ಈ ಕತೆಗೆ ಏನ್ ಬೇಕು, ಅದಕ್ಕೆ ಏನೇನು ಒದಗಿಸ್ಬೇಕು, ಅದನ್ನ ಒದಗಿಸಿದ್ರೆ ಸಾಕು. ಸಿಂಪಲ್ ಸರ್. ಇವಾಗ ನಾನು ಆಕ್ಚುಲಿ ಎಲ್ಲರೂ ಆ ಉದಾಹರಣೆ ತಗೊಳ್ಳೋದು ಅಂತ ಬೇಡ, 2 ಉದಾಹರಣೆ ಕೊಡ್ತೀನಿ ನಾನು. ಒನ್ ಈಸ್ KGF, ಎಲ್ಲರಿಗೂ ಬಾಯಿಗೆ ಬಂದ ತಕ್ಷಣ ಉದಾಹರಣೆ ಕೊಡೋದು. ಇನ್ನೊಂದು ಈಸ್ ಸೂಪ್ರಮ್ಸು. KGFಗೆ ಅವತ್ತಿನ ಕಾಲಕ್ಕೆ ಅವರು ಆ ಸಿನಿಮಾಗೆ ಹಾಕಿದ ಸಮಯ ಮತ್ತೆ ಹಣ ಎರಡು ದೊಡ್ಡದೆ. ಅವರು ಈ ಸಿನಿಮಾ ನಾವು ಹಾಕಿದ ದುಡ್ಡು ವಾಪಸ್ ಬರುತ್ತಾ ಅಂತ ಯೋಚನೆ ಮಾಡಿದ್ರೆ ಆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ. ಒಂದು ಸೂಪ್ರಮ್ಸೋ ಆ ಸ್ಕ್ರಿಪ್ಟಿಗೆ ಅದರಲ್ಲಿ ರಾಜ್ ಬಿ ಶೆಟ್ಟಿ ಸರ್ ಬಿಟ್ರೆ, ಕೆಲವೊಂದು 2-3 ಜನ ಬಿಟ್ರೆ ಇನ್ನೆಲ್ಲ ಹೊಸಬ್ರೆ. ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಆ ಸಿನಿಮಾಗೆ ಎಷ್ಟು ಬಜೆಟ್ ಅಂದ್ರೆ ಅವ್ರ ರಿಕವರ್ ಆಗುತ್ತಾ ಇಲ್ವೋ ಅನ್ನೋದು ಯೋಚನೆ ಮಾಡಿಲ್ಲ, ಆ ಸ್ಕ್ರಿಪ್ಟಿಗೆ ಹಾಕಿದ್ದಾರೆ. ಓಕೆ, ಆ ಸ್ಕ್ರಿಪ್ಟಿಗೆ ದುಡ್ಡು ಹಾಕಿದ್ದಾರೆ. ಅದೇ ತರ ಕಿರಿಕ್ ಪಾರ್ಟಿಗೆ ಅವರು ಆ ಟೈಮಲ್ಲಿ ಅವರು ಅದಕ್ಕಿಂತ ರಿಕವರ್ ಬರುತ್ತೆ, ಇದು ಅಷ್ಟು ಹಾಕಿದ್ರೆ ಮಾತ್ರ ಸೇಫ್ ಅನ್ನೋದಕ್ಕಿಂತ ಮೀರ್ ಹಾಕ್ತಾರೆ.
ಅಂದ್ರೆ ಅವರೆಲ್ಲರೂ ವರ್ಕ್ ಮಾಡಿರೋದು ಇವನ್ ಸಪ್ತಸಾಗರದ ಆಚೆ ಅಂದ್ರೆ ಅದು ಸ್ಕ್ರಿಪ್ಟಿಗೆ ಅಷ್ಟೇ ವರ್ಕ್ ಮಾಡ್ಬೇಕು. ಎಂಡ್ ರಿಸಲ್ಟ್ ಇಷ್ಟು ದುಡ್ಡು ಮಾಡುತ್ತಾ ಅಂದ್ರೆ ಅಲ್ಲಿಂದ ಶುರು ಆಗುತ್ತೆ ಪ್ರಾಬ್ಲಮ್. ಬಿಕಾಸ್ ನನ್ ಪ್ರಕಾರ ನೀವೊಂದ್ ಸಿನಿಮಾ ಸೂಪರ್ ಆಗಿ ಮಾಡ್ತೀರಾ, ಬಟ್ ಆ ಸಿನಿಮಾ ಎಷ್ಟ್ ಹಿಟ್ ಆಗುತ್ತೆ ಅಂತ ಯಾರ ಕೈಲಾದ್ರೂ ಡಿಕೋಡ್ ಅದಕ್ಕೆ ನಾನು ಆಗ್ಲೇ ಕೇಳಿದೆ. ಲಹರಿ ಫಿಲ್ಮ್ಸ್ ಅಲ್ಲಿ ನೀವು ಅಷ್ಟನ್ನು ನೋಡ್ಕೊಂಡ್ ಬಂದಿದ್ರಲ್ಲ, ಇವತ್ತು ಬಿಸ್ನೆಸ್ ನ ಆ ತರ ಕಾಂಟೆಂಟ್ ನೋಡಿದಾಗಲೇ ಅರ್ಥ ಮಾಡಿ. ಮಾನಿಟೈಸೇಷನ್ ಇಸ್ ಡಿಫ್ರೆಂಟ್. ನಮ್ಗೆ ಅದು ಅರ್ಥ ಆಗಿದೆ, ಅರ್ಥ ಆಗುತ್ತೆ ಕೂಡ. ಬಟ್ ಜನರಿಕ್ ಪ್ರೊಡ್ಯೂಸರ್ಸ್ ಅದು ಅರ್ಥ ಆಗುತ್ತೋ ಇಲ್ವೋ ನನಗಂತೂ ತುಂಬಾ ಕಾಣೆ. ಯಾಕಂದ್ರೆ ಒಂದು ಮಾನಿಟೈಸೇಷನ್ ಅನ್ನೋದು ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಚಾಪ್ಟರ್. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಇಕನಾಮಿಕ್ಸ್. This is a complete 100% creative process. And it is end of the day whether the audience likes it or not. I mean that has no commercial value to it. So ಆತರ ಪ್ರೊಡ್ಯೂಸರ್ ಅವತ್ತಿನ ದಿನ ವಿಜಯ್ ಸರ್ ಆಗ್ಲಿ ಹೊಂಬಾಳೆ ಅವ್ರು ಥಿಂಕ್ ಮಾಡಿದ್ರೆ KGF ಅನ್ನೋ ಸಿನಿಮಾನೇ ಆಗ್ತಿರ್ಲಿಲ್ಲ. ಹಾನೆಸ್ಟ್ ಕಾಂಟೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು. You have to invest on the story concept. ಆಮೇಲೆ ಅದು ಕೂಡ ಇದನ್ನು ಹೇಳಿದ್ವಿ, ಕಾಂಟೆಂಟ್ ನಂಬಿ ಮಾಡಬೇಕು, ಅದನ್ನ ಲೆಕ್ಕನ ಹಾಕ್ಬಾರ್ದು ಅನ್ನೋದು ಎಷ್ಟು ಸತ್ಯನೋ, ಎಷ್ಟಾಗ್ತಿವಿ ಹೆಂಗಾಗ್ತಿವಿ ಅನ್ನೋ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ. ಹೌದು, ಪ್ರಾಬ್ಲಿ ಅಲ್ಲೇ ಅನ್ಸುತ್ತಲ್ವಾ ಕೊಲಾಬರೇಷನ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಕಮ್ಸ್. ಒಬ್ರು ಎಕನಾಮಿಕ್ಸ್ ನೋಡ್ಕೊಂಡ್ರೆ ಒಬ್ರು ಕ್ರಿಯೇಟಿವ್ ನೋಡ್ಕೊಳ್ಳೋದು. ಅದೇ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರ್ಬೇಕು. ಆದ್ರೆ ಅದು ಆ ಕ್ಯಾಲ್ಕುಲೇಟೆಡ್ ಕ್ರಿಯೇಟಿವ್ ಬಂದಾಗ ತಲೆ ಹಾಕಿದಾಗ ಹಾಳಾಗೋದು. ಸೊ ನಮ್ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಒಂದು ಖಡಕ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ. ಈ ಜರ್ನಿನಲ್ಲಿ ಇವತ್ತಿಗೂ ನಿಮ್ಗೆ ಹಾಂಟ್ ಮಾಡ್ತಿದೆ ರಾಮಾಯಣ ಅಂದ ತಕ್ಷಣ ಅಂದ್ರೆ ಆನ್ ಟಾಪ್ ಆಫ್ ಯುವರ್ ಮೈಂಡ್ ವಾಟ್ ಇಸ್ ಇಟ್? ಯಾವುದು? ಅದೇ ಸೋಷಿಯಲ್ ಮೆಸೇಜಸ್ ತುಂಬಾ ಇದಾವೆ, ತುಂಬಾ ಆಳವಾಗಿ ಎಫೆಕ್ಟ್ ಆಗಿರೋ ಮೆಸೇಜಸ್ ಇದೆ. ಬಟ್ ಐ ಥಿಂಕ್ ವಿನಯ್ ಸರ್ ನಟನೆ ಅಂದ್ರೆ ಇದರಲ್ಲಿ ನನಗೆ ಕಾಣ್ತಾ ಇರೋದು ಪ್ರಾಬಬ್ಲಿ ದಿಸ್ ಇಸ್ ಒನ್ ಆಫ್ ಹಿಸ್ ಕೆರಿಯರ್ ಬೆಸ್ಟ್ ಟಿಲ್ ಡೇಟ್. ಅಂಡ್ ಫ್ರಮ್ ಹಿಯರ್ ಹಿ ಕ್ಯಾನ್ ಓನ್ಲಿ ಬಿಕಮ್ ಬೆಟರ್. Okay. So I think the coming age of a true actor in Vinay, it can be definitely seen in Ramayana. ಸೇಮ್ ವಿನಯ್ ಸರ್ ಜೊತೆಗೆ ಅವರು, ಯಾಕಂದ್ರೆ ನಾವಿಬ್ರು ಕೊಲಾಬ್ರೇಟ್ ಆದಾಗ್ಲೇ ಅವ್ರಿಗೂ ಏನೋ ಬೇರೆದ್ ಮಾಡ್ಬೇಕು ಅಂತ ಹಿಂಗ್ ಕಾಯ್ತಾ ಇದ್ರು, ನಂಗೊಂದ್ ಸ್ಕ್ರಿಪ್ಟ್ ಬೇಕು ಅಂತಂತ. ಸೆಲೆಕ್ಷನ್ಗೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸಿ ಹೀಸ್ ಗಾಟ್ ದಟ್ ಸ್ಕಿಲ್ ಆಫ್ ಸೆಲೆಕ್ಟಿಂಗ್ ಗುಡ್ ಸ್ಕ್ರಿಪ್ಟ್ಸ್. ಅವ್ರ ಸ್ಕ್ರಿಪ್ಟ್ ಒಪ್ಸೋದು ತುಂಬಾ ಕಷ್ಟ. ಹೌದಾ? ನಂಗಂದ್ರೆ ನಂಗೆ ಒನ್ ಟೈಮ್ಗೆ ನನ್ಗೆ ಓಕೆ ಅಂದ್ರೆ, ಬಟ್ ಆದ್ರೆ ಅವ್ರು ಕೇಳೋ ಪ್ರಶ್ನೆಗಳಿದೆಯಲ್ಲ, ಅವ್ರು ನೋಡೋ ಆಂಗಲ್, ದೃಷ್ಟಿಕೋನ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಅದು ಮೋಸ್ಟ್ಲಿ ಅವ್ರ ಫ್ಯಾಮಿಲಿಯಿಂದ ಅದು ಹಂಗೆ ಆಗಿದೆ ಅಂತ ಅನ್ಸುತ್ತೆ ನಂಗೇನೋ ಅದು. ಅಂಡ್ ಇಲ್ಲಿ ನಂಗೆ ಸರ್ಪ್ರೈಸ್, ಮೇಘಾ ಶೆಟ್ಟಿ ಅವರ ವರ್ಕ್ ನಂಗೆ ಸರ್ಪ್ರೈಸ್ ಅನ್ಸಿದೆ. ಅಪರ್ಣ ಮ್ಯಾಮ್ ಅವ್ರನ್ನ ಶುದ್ಧ ಕನ್ನಡ, ಇಲ್ಲಿ ಬೇರೆ ಏನೋ ನೋಡ್ತೀರಾ ನೀವು, ಬೇರೆ ಏನೋ ನೋಡ್ತೀರಾ. ಅಂಡ್ ಪರ್ಫೆಕ್ಟ್ ಸೂಟ್ ಆಗಿದ್ದಾರೆ ಆ ಕ್ಯಾರೆಕ್ಟರ್. ನನಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅಂದ್ರೆ ಗೋಪಾಲ್ ದೇಶಪಾಂಡೆ ಸರ್. ಹೌದು, ಇಟ್ಸ್ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ವಿತ್ ವೆರಿ ಹೇಳೋದಂಗೆ ಐ ಥಿಂಕ್ ಇಟ್ ಹ್ಯಾಸ್ ಸೆವೆರಲ್ ಶೇಡ್ಸ್ ಅಂಡ್ ಐ ಥಿಂಕ್ ಸರ್ ಇಸ್ ಡನ್ ಅಮೇಸಿಂಗ್ಲಿ ವೆಲ್ ಅದರಲ್ಲಿ. ಅವರು ನನಗೆ ನೀವ್ ಹೇಳಿದ್ರೆ ಖಡಕ್ ಮೂಮೆಂಟ್ ಅಂತ. ಗೋಪಾಲ್ ಸರ್ ಎಲ್ಲರೂ ಪ್ರಶ್ನೆಗಳು ಕೇಳ್ತಾರೆ, ಆದ್ರೆ ಗೋಪಾಲ್ ಸರ್ ಸ್ಕ್ರಿಪ್ಟ್ ರೀಡಿಂಗ್ ಆಗಿ ಅದೆಲ್ಲ ಆಗಿ ಅವರು ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ ಹೋಗ್ತಿದ್ದೇವೆ ಅಂದ್ರೆ ಆ ಸ್ಕೆಡ್ಯೂಲ್ ಮುಂಚೆ ಬಂದು ಆ ಪ್ರತಿಯೊಂದು ದೃಶ್ಯನ ನನ್ನ ಹತ್ರ ಮತ್ತೆ ಎಕ್ಸ್ಪ್ಲೈನ್ ಮಾಡಿಸಿದ್ದಾರೆ. ಎಕ್ಸ್ಪ್ಲೈನ್ ಮಾಡಿ, ಈಗ ಮತ್ತೆ ಪುನಃ ಪ್ರಶ್ನೆ ಕೇಳಿ, ಪಾತ್ರನ ದೈಹಿಕವಾಗಲ್ದಲೆ ಆ ಪಾತ್ರದ ಮನೋಸ್ಥಿತಿ, ಸೈಕಲಾಜಿಕಲ್ ರೀಸನ್ಸ್, ಅದನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಸೈಕಲಾಜಿಕಲ್ ರೀಸನ್ಸ್ ನ ನೀಟಾಗಿ ಕೇಳ್ತಾ ಇದ್ರು. ಅದು ಆ ಲೆವೆಲ್ ಪ್ರಶ್ನೆ ಕೇಳಿದಾಗ ಡೈರೆಕ್ಟರ್ ಅದೊಂಗೆ ಕ್ಲಾರಿಟಿ ಇಲ್ಲ, ಡಿಸ್ಕಷನ್, ಅದು ನಂಗೆ ಸಖತ್ ಕಿಕ್ ಅನ್ಸೋದು. ಅಂದ್ರೆ ಈ ಮನುಷ್ಯ ಹಿಂಗ್ ಕೇಳ್ತಾರ ಪ್ರಶ್ನೆ ನಂಗೆ ಅನ್ಸುತ್ತೆ. ನಾಟ್ ಓನ್ಲಿ ಪ್ರಶ್ನೆ, ಐ ಥಿಂಕ್ ಅವ್ರ ನಟನೆ ಇದೆಯಲ್ಲ ಅವ್ರು ಜೀವಿಸ್ಬಿಟ್ಟಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಬೋತ್ ವಿನಿ ಅಂಡ್ ಗೋಪಾಲ್ ದೇಶಪಾಂಡೆ ಸರ್ ಆರ್ ಸ್ಟ್ಯಾಂಡಿಂಗ್ ಔಟ್ ಅಮೇಸಿಂಗ್ಲಿ ವೆಲ್ ಇನ್ ದಿಸ್ ಫಿಲ್ಮ್. ಅಂತೂ ತುಂಬಾ ಖುಷಿ ಕೊಡ್ತು ನೋಡುವಾಗ ಆಸ್ ಅ ಕಾಮನ್ ಆಡಿಯನ್ಸ್. ಅರುಣ್ ಸಾಗರ್ ವೆರಿ ಗುಡ್, ಎಕ್ಸಲೆಂಟ್ ಪಾತ್ರ ಅವ್ರದನ್ನು. ಬಟ್ ಸಿ ಇದೆಲ್ಲ ಆಕ್ಟಿಂಗ್ ಎಲ್ಲ ಬರೋದು ಆಮೇಲೆ, ಬಟ್ ಕಾನ್ಸೆಪ್ಟ್ ಅಲ್ಲೇ ಅದಿಲ್ಲ ಅಂದ್ರೆ, ಸ್ಟಫ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇಟ್ಸ್ ಓನ್ಲಿ ಆರ್ಟಿಫಿಷಿಯಲ್ ಲೇಯರ್ಸ್. ಅಂಡ್ ಕೊನೆಯದಾಗಿ ಸಿನಿಮಾ ಇದೆ, ಜುಲೈ 3 ರಿಲೀಸ್ ಆಗ್ತದೆ. ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಪ್ಲೀಸ್ ಬಂದು ನಿಮ್ಮ ಚಿತ್ರಮಂದಿರದ, ನಿಮ್ಮ ಹತ್ರವಾದ ಚಿತ್ರಮಂದಿರದಲ್ಲಿ ರಿಲೀಸ್ ಆಗೇ ಆಗುತ್ತೆ.
ನೀವು ಡೆಫಿನೆಟ್ ಆಗಿ ಬಂದು ನೋಡಿ, ಪ್ರೋತ್ಸಾಹಿಸಿ. ಪ್ಲಸ್ ಐ ಥಿಂಕ್ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಐ ಥಿಂಕ್ ಡೆಫಿನೆಟ್ಲಿ ನಿಮ್ಮ ಸಮಯ, ನಿಮ್ಮ ಕಷ್ಟಪಟ್ಟಿರೋ ಹಣದ ಟಿಕೆಟ್ ಏನು ಕೊಡ್ತೀರಾ ನೀವು, ಅದಕ್ಕೆ ಮೋಸನೇ ಇಲ್ಲ. ಸರ್ ತುಂಬಾ ಪ್ರೀತಿಯಿಂದ ಒಂದಷ್ಟು ಒಳ್ಳೆ ಆತ್ಮಗಳು ಒಳ್ಳೆ ಸಮಾನ ಮನಸ್ಥಿತಿ ಇರೋಂಥ ಅವರೆಲ್ಲ ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಚೇಂಜ್ ಆದ್ರೂ ಕೂಡ ಕತೆ ಬದಲಾಗಿಲ್ಲ. ಸೊ ಅದರ ಅರ್ಥ ಇದಕ್ಕೆ ಮೊದಲನೇ ಪ್ರೊಡ್ಯೂಸರ್ ಹಂಗ್ ಸಿಕ್ಕಿದ್ರು, ಮತ್ತೆ ಇನ್ನೊಬ್ಬ ಪ್ರೊಡ್ಯೂಸರ್ ಇನ್ನ ಬೆಟರ್ ಸಿಗ್ತಾ ಹೋಗಿದ್ದಾರೆ. ಇವನ್ ಅಪ್ಪು ಸರ್ ಕೂಡ ಈ ಸ್ಕ್ರಿಪ್ಟ್ ತುಂಬಾ ಇಷ್ಟಪಟ್ಟಿದ್ರು. ಆ ಹಳೆ ಪ್ರೊಡ್ಯೂಸರ್ ಕೇಳಿದ್ರು ಕೂಡ ಅವ್ರು ಮಾಡಕ್ಕೂ ರೆಡಿ ಇದ್ರು. ಆ ಟೈಮಲ್ಲಿ ಅಷ್ಟರಲ್ಲಿ ಕೊರೋನಾ ಬಂತು, ಆ ಟೈಮಲ್ಲಿ ಸೊ ಅಂದ್ರೆ ಆ ಸ್ಕ್ರಿಪ್ಟಿಗೆ ಆ ಇದನ್ನ ಉಳಿಸ್ಕೊಂಡಿದೆ. ಸೊ ಇದೊಂದು ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಕನ್ನಡ ಮಣ್ಣಿನ ಸ್ಕ್ರಿಪ್ಟ್, ನಮ್ಮ ದೇಶೀಯ ಕತೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿ ನಡೆಯೋ ಕತೆ. ಆದರೂ ಕೂಡ ಇಂಡಿಯಾದ ಯಾವುದೇ ಹಳ್ಳಿಯಲ್ಲಿ ನಡೆಯಬಹುದಾದ ಕತೆ. ಸೊ ಆ ಕಾಮನ್ ಎಮೋಷನ್ಸ್ ಡೆಫಿನೆಟ್ಲಿ ಇದೆ. ಸೊ ಪ್ರತಿಯೊಬ್ಬರಿಗೂ ನೀವು ಈ ಸಿನಿಮಾ ನೋಡಿದಾಗ ನೀವು ಒಂದಷ್ಟು ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ನಿಮ್ಗೇನೋ ಒಂದು ಘಟನೆ ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದೋ ಒಂದು ಹಾಡು ಇಷ್ಟ ಆಗುತ್ತೆ, ಅದೇನು ಆದ್ರೆ ಎಲ್ಲೂ ಮೋಸ ಆಗಲ್ಲ. ನಿಮಗೇನ್ ಬೇಕೋ ಅದು ಕೊಟ್ಟೆ ಕಳ್ಸೋದು. ಐ ಪ್ರಾಮಿಸ್. ನೀವು ಕೊಡೋ ಸಮಯ, ಹಣ, ಕಷ್ಟಪಟ್ಟಿರೋ ಹಣ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಲ್ಲ. ಮೋಸ ಮಾಡೋದು ಹಂಗೇನಾದ್ರು ಅನ್ಸಿದ್ರೆ ತುಂಬಾ ನೇರವಾಗಿ ಹೇಳ್ಬೋದು. ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಇರ್ತದೆ, ಯಾಕಂದ್ರೆ ಅಷ್ಟು ಪ್ರೀತಿ ಮತ್ತೆ ಶ್ರದ್ಧೆಯಿಂದ ಮಾಡಿರೋ. ಆಲ್ ದ ವೆರಿ ಬೆಸ್ಟ್. Thank you ತುಂಬಾ so much. ಒಳ್ಳೇದಾಗ್ಲಿ ಸಿನಿಮಾಗೆ. ಅಂಡ್ ಈ ಸಿನಿಮಾ ಮುಖಾಂತರ ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ನೀವು ನಿರ್ದೇಶನ ಮಾಡೋದಾಗ್ಲಿ. ಅಂಡ್ ನೀವು ಕೂಡ ಬೇರೆ ಬೇರೆ ಡೇರಿಂಗ್ ಅಟೆಂಪ್ಟ್ಸ್ ಗಳನ್ನ ಮಾಡೋದಾಗ್ಲಿ. ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಇದರಿಂದ ಬರ್ತಾ ಹೋಗ್ಲಿ. ಥ್ಯಾಂಕ್ ಯು ಸೊ ಮಚ್. Thank you so much. ಥ್ಯಾಂಕ್ ಯು.